ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಂಬ್ತೀನಿ. ನಾನಿವತ್ತು ತೋರಿಸ್ತಿರೋದು ಮನೆಯಲ್ಲೇ ಈಸಿಯಾಗಿ ನೀವು ಹೇಗೆ ತುಪ್ಪನ ಮಾಡ್ಕೋಬೋದು ಅಂತ. ನಾನು ಇದು ಬಂದು 1 ತಿಂಗಳು ಎತ್ತಿಟ್ಟಿರೋ ಅಂಥ ಕೆನೆ. ಈಗ ಕೆನೆನ ಹೇಗೆ ನಾವು ಎತ್ತಿಟ್ಕೋಬೇಕು ಅಂತ ತೋರಿಸ್ತೀನಿ. ಹಾಲನ್ನ ನಾವು ಚೆನ್ನಾಗಿ ಕಾಯಿಸ್ಕೊಂಡು ಅದನ್ನು ಹಾಗೆ ಓಪನ್ ಆಗಿ ಬಿಟ್ಬಿಡಿ. ಆಗ ಏನಾಗುತ್ತೆ ಅಂದರೆ ನಿಮಗೆ ಮೇಲೆ ಕೆನೆ ಬಂದು ಗಟ್ಟಿಯಾಗಿ ಫಾರ್ಮ್ ಆಗುತ್ತೆ. ನೀವು ತಟ್ಟೆ ಮುಚ್ಚಿದ್ರಿ ಅಂದರೆ ಆ ಬಿಸಿಗೆ ಆ ಹಬೆಗೆ ಬಂದು ಕೆನೆ ಫಾರ್ಮ್ ಆಗಲ್ಲ. ಈ ರೀತಿ ನೀವು ಹಾಲನ್ನ ಚೆನ್ನಾಗಿ ತಣ್ಣಗಾದ್ಮೇಲೆ ಕೆನೆನ ಬಂದು ಈ ರೀತಿ ಕೈನ ನೀಟಾಗಿ ವಾಶ್ ಮಾಡಿಕೊಂಡು ಕೈಯಲ್ಲೇ ತೆಗೀರಿ. ಯಾಕಂದರೆ ಸ್ಪೂನಲ್ಲೆಲ್ಲ ತೆಗಿಯೋಕ್ಕೋದಾಗ ಅದು ಅಷ್ಟು ನೀಟಾಗಿ ಬರಲ್ಲ. ಮತ್ತು ಈ ಥರ ಚೆನ್ನಾಗಿ ಹಾಲು ಕಾದಿದಾಗ ಈ ಥರ ಸೈಡಲ್ಲೆಲ್ಲ ಕೆನೆ ಇರುತ್ತಲ್ವ, ಅದನ್ನೆಲ್ಲ ನೀಟಾಗಿ ನೀವು ಕೈಯಲ್ಲೇ ತಕ್ಕೋಬೋದು. ಮತ್ತು ಈ ಥರ ಮಾಡೋದ್ರಿಂದ ಹಾಲು ಕೆಟ್ಟೋಗುತ್ತಾ, ನಾವು ಕೈ ಹಾಕ್ತೀವಲ್ವ ಹೇಗೆ ಅಂತೆಲ್ಲ ಕೇಳಬೇಡಿ. ಏನು ಹಾಲು ಕೆಟ್ಟೋಗೋದೇ ಇಲ್ಲ. ನೀವು ಹಾಲನ್ನ ಚೆನ್ನಾಗಿ ಕಾಯಿಸಿದ್ರೆ ಹಾಲು ಕೆಡಲ್ಲ. ಅದೇ ರೀತಿ ನೀವು ಕೈನ ಬಂದು ಹಾಲಲ್ಲಿ ಕೈ ಹಾಕೋಕ್ಕೆ ಮುಂಚೆ ಕೈನ ಬಂದು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಕೆನೆನ ಹಾಕ್ಕೊಂಡ್ಮೇಲೆ ಖಂಡಿತವಾಗ್ಲೂ ನೀವು ಮೊಸರನ್ನ ಹಾಕಲೇಬೇಕು. ಮೊಸರು ಹಾಕಿಲ್ಲ ಅಂದರೆ ನಿಮಗೆ ಬೆಣ್ಣೆ ಆಗಲಿ ತುಪ್ಪ ಆಗಲಿ ಬರೋದಿಲ್ಲ. ಸೊ ನಾವು 1 ಸ್ಪೂನ್ ಮೊಸರನ್ನ ಪ್ರತಿ ಸತಿ ನಾವು ಕೆನೆ ಹಾಕ್ಕೊಂಡಾಗ್ಲೂ ಮೊಸರನ್ನ ಹಾಕ್ಕೋತಾ ಇರಬೇಕು. ಹಾಕ್ಕೊಂಡು ಇದನ್ನು ನೀವು ಫ್ರೀಝರಲ್ಲಿ ಸ್ಟೋರ್ ಮಾಡಬೇಕು ಅಂತ ಏನಿಲ್ಲ, ಕೆಳಗಡೆ ಫ್ರಿಜ್ಜಲ್ಲೇ ನೀವು ಇದನ್ನು ನೀಟಾಗಿ ಸ್ಟೋರ್ ಮಾಡ್ಕೊಬೋದು. ಹಾಗೆ ನೀವು ತಿಂಗ್ಳಿಗೆ 1 ಸತಿ ಕೂಡ ಬೆಣ್ಣೆನ ತಕ್ಕೋಬೋದು, ಏನೂ ತೊಂದರೆ ಆಗಲ್ಲ. ನಾನು ಈ ರೀತಿ ತಿಂಗ್ಳಿಗೆ 1 ಸತಿ ತುಪ್ಪನ ಮಾಡ್ಕೊಳ್ತೀನಿ. ಈಗ ನಾನು 1 ತಿಂಗಳು ಎತ್ತಿಟ್ಟಿದ್ನಲ್ವ, ಆ ಕೆನೆನ ಬಂದು ನಾನು ಪಾತ್ರೆಗೆ ಹಾಕ್ಕೊಂಡು ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ನಾವು ಕೆನೆ ಹಾಕ್ತೀವಿ, ಅದ್ರ ಮೇಲೆ ಮೊಸರನ್ನ ಹಾಕ್ಕೊಂಡು ಬರ್ತೀವಲ್ವ, ನಾವು ಬೀಟ್ ಮಾಡ್ಕೊಳ್ಳೋಕೆ ಮುಂಚೆ ನಾವು ಚೆನ್ನಾಗಿ ಅದನ್ನು ತಿರುಗಿಸ್ಕೊಡ್ಬೇಕು. ಈಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ತಣ್ಣೀರನ್ನೇ ಹಾಕ್ಕೊಂಡು ಸ್ವಲ್ಪನೇ ತಣ್ಣೀರನ್ನ ಹಾಕ್ಕೋತೀನಿ. ಹಾಕ್ಕೊಂಡು ಅದನ್ನು ಮಿಕ್ಸಿನ ಬಂದು ಬೇರೆ ಸಿಂಗಲ್ ಸ್ಪೀಡಲ್ಲಿ ನೀವು ರನ್ ಮಾಡಬೇಕಾಗತ್ತೆ. ಮತ್ತು ತುಂಬ ರನ್ ಮಾಡಬೇಡಿ ಮಿಷಿನ್ನ, ಅಂದರೆ ಮಿಕ್ಸಿನ. ಯಾಕಂದರೆ ನೀವು ತುಂಬ ರನ್ ಮಾಡಿದ್ರೆ ಆ ಹೀಟಿಗೆ ಬೆಣ್ಣೆ ಬಂದು ಸಿಗೋದಿಲ್ಲ. ನೀವು ಜಸ್ಟ್ ಒಂದು 5 ಸೆಕೆಂಡ್ಸ್ 10 ಸೆಕೆಂಡ್ಸ್ಗೆ ಒಂದು ಸತಿ ಆನ್ ಆಫ್ ಮಾಡ್ತಾಯಿದ್ರಿ ಅಂದರೆ ನಿಮಗೆ ನೀಟಾಗಿ ಬೆಣ್ಣೆ ಕಾಣುತ್ತೆ, ಹೇಗೆ ಬೆಣ್ಣೆ ಫಾರ್ಮ್ ಆಗುತ್ತೆ ಅನ್ನೋದು. ಅದಾದಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಬೆಣ್ಣೆನ ಬಂದು 2 ನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೋಬೇಕು. ಯಾಕಂದರೆ ಅದರಲ್ಲಿ ಮೊಸರು ಇರುತ್ತಲ್ವ, ಅದರಿಂದ ನೀಟಾಗಿ ಬೆಣ್ಣೆನ ನಾವು ಆ ಮೊಸರನ್ನೆಲ್ಲ ಡಿಸ್ಕಾರ್ಡ್ ಮಾಡೋಕ್ಕೋಸ್ಕರ 2 ಸತಿ ನೀಟಾಗಿ ಈ ರೀತಿ ವಾಶ್ ಮಾಡ್ಕೊಬೇಕು. ವಾಶ್ ಮಾಡ್ಕೊಂಡ್ಮೇಲೆ ಆದರೆ ನೀಟಾಗಿ ಅದೇನು ನಿಮಗೆ ಕರ್ಗೋಗಲ್ಲ, ನೀರಲ್ಲಿ ವಾಶ್ ಮಾಡಿದಾಗ ನೀಟಾಗಿ ಹಾಗೆ ನಿಲ್ಲುತ್ತೆ. ಆಮೇಲೆ ನಾನೇನು ಮಾಡ್ತೀನಿ ಅಂದರೆ ಎಷ್ಟು ಬೆಣ್ಣೆ ಸಿಕ್ತು ಅನ್ನೋದನ್ನು ನೋಡ್ಕೊತಿದ್ದೀನಿ. ಈಗ ನೋಡಿ, ನನಗೆ ಆಲ್ಮೋಸ್ಟ್ ಒಂದು 500 ಗ್ರಾಮ್ಸ್ ಅಷ್ಟು ಬೆಣ್ಣೆ ಸಿಕ್ಕಿದೆ. ಇದನ್ನು ನೀವು ಹಾಗೇ ಸ್ಟೋರ್ ಮಾಡಿ ಇಟ್ಕೊಂಡು ಬೆಣ್ಣೆ ಹಾಗೂ ಯೂಸ್ ಮಾಡ್ಕೊಬೋದು, ಅಥವಾ ನಿಮಗೆ ತುಪ್ಪ ಕಾಯಿಸ್ಕೋಬೇಕಂದ್ರೆ ಈ ರೀತಿ ತುಪ್ಪ ಕಾಯಿಸ್ಕೊಬೋದು. ನೀವು ನೀಟಾಗಿ ಸ್ಲೋ ಫ್ಲೇಮ್, ತುಂಬ ಉರಿ ಇಡಬೇಡಿ, ಯಾಕಂದರೆ ಬೆಣ್ಣೆ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ಉರಿ ಕಮ್ಮಿ ಇಟ್ಕೊಂಡು ಈ ರೀತಿ ನಿಮಗೆ ಬೆಣ್ಣೆ ನೀಟಾಗಿ ಎಲ್ಲ ಕರಗಿ ಆಮೇಲೆ ಇದೆಲ್ಲ ಮೊಸರು ಆ ಲೇಯರ್ ಬಂದು ಎಲ್ಲ ನೀಟಾಗಿ ಹೋಗಬೇಕು. ಅದಾದಮೇಲೆ ನೀವು ಕರ್ಬೇವಿನ ಸೊಪ್ಪು ಅಥವಾ ನುಗ್ಗೆ ಸೊಪ್ಪು ಏನಿದೆಯೋ ಅದನ್ನು ಹಾಕ್ಕೊಂಡ್ರೆ ನಿಮಗೆ ಈ ರೀತಿ ತಣ್ಣಗಾದಮೇಲೆ ಈ ರೀತಿ ನೀವು ಅಂದರೆ ತುಪ್ಪನ ಬಂದು ಬಗ್ಗಿಸ್ಕೊಬೋದು. ನೋಡಿ ಹೇಗೆ ಮರಳಾಗಿತ್ತು ಗೊತ್ತಾ ತುಪ್ಪ. GRB ತುಪ್ಪ ಆಗಲಿ, ನಂದಿನಿ ತುಪ್ಪ, ಯಾವುದು ಮನೆ ತುಪ್ಪ ಮುಂದೆ ಕಂಪೇರೇ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಸ್ಮೆಲ್ಲು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಾನು ಬಂದು ಆರೆಂಜ್ ನಂದಿನಿ ಪ್ಯಾಕೆಟ್ ಯೂಸ್ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.